ಜೀವೋಜನ ವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಮಳೆಯಿಂದ ಹಾನಿಗೊಳಗಾಗಿರುವ ತಾಲೂಕಿನ ರಸ್ತೆ, ಚರಂಡಿ, ಸೇತುವೆಗಳ ದುರಸ್ತಿಗಾಗಿ ಒನ್ ಟೈಮ್ ಡೆವಲಪ್ಮೆಂಟ್ ಯೋಜನೆಯಡಿ 15 ಕೋಟಿ ರುಗಳ ಅನುದಾನಕ್ಕೆ ಅನುಮೋದನೆ. 10 ಕೋಟಿ ರು ವೆಚ್ಚದಲ್ಲಿ ಪಟ್ಟಣದಲ್ಲಿನ ಬಿಎಂ ರಸ್ತೆ ಅಭಿವೃದ್ಧಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು. ಹೆಣ್ಣು ಇಂದು ಪ್ರತಿ ಕ್ಷೇತ್ರದಲ್ಲಿಯೂ ಗಂಡಿಗೆ ಸರಿಸಮನಾಗಿ ಸಾಧನೆ ಮಾಡುವ ಮೂಲಕ ದೇಶದ ಅಭಿವೃದ್ಧಿಗೆ ಕಾರಣಳಾಗಿದ್ದಾಳೆ ಎಂದ ಹಿರಿಯ ಚಲನಚಿತ್ರ ನಟಿ ಸುಧಾ ರಾಣಿ. ಪಟ್ಟಣದಲ್ಲಿ ಲೇಡೀಸ್ ರಿಕ್ರಿಯೇಷನ್ ಕ್ಲಬ್ನಿಂದ ನಡೆದ ಮಹಿಳಾ ದಿನಾಚರಣೆಯಲ್ಲಿ ಭಾಗವಹಿಸಿ ಹೇಳಿಕೆ. ಪೌರಾಣಿಕ ನಾಟಕ ಪ್ರದರ್ಶಿಸಿದ ಕ್ಲಬ್ನ ಸದಸ್ಯರಿಗೆ ಗೌರವ ಸಮರ್ಪಣೆ. ದೇಶಿ ಹಳ್ಳಿಕಾರ್ ಎತ್ತುಗಳನ್ನು ಸಾಕಲು ಸುತ್ತಮುತ್ತಲಿನ ರೈತರಿಗೆ ಪ್ರೇರಣೆ ಸಿಗಲು ಹಾಗೂ ಹಳ್ಳಿಕಾರ್ ತಳಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಮಾರ್ಚ್ 14 ಮತ್ತು 15ರಂದು ಶ್ರೀನಿವಾಸಪುರ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆ. 100ಕ್ಕೂ ಹೆಚ್ಚು ಜೋಡೆತ್ತುಗಳು ಓಟದಲ್ಲಿ ಭಾಗಿ. ಸಂಘಟಕ ಕಾಂತರಾಜ್ ಹೇಳಿಕೆ. ಜಿಲ್ಲೆಯ ಪ್ರತಿಷ್ಠಿತ ನೌಕೇಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಮಹಿಳಾ ಸಾಧಕಿ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಭಾಗಿ. ಹೆಣ್ಣಿನ ಸಾಧನೆ ಕುರಿತು ಬಣ್ಣನೆ. ವಾರ್ತೆಗಳ ವಿವರ. 2024-25ನೇ ಸಾಲಿನಲ್ಲಿ ವಾಡಿಕೆಗಿಂತ ಹೆಚ್ಚಾಗಿ ಸುರಿದ ಮಳೆಯಿಂದಾಗಿ ಹಾನಿಗೊಳಗಾದ ರಸ್ತೆ, ಚರಂಡಿ, ಸೇತುವೆ ಕಾಮಗಾರಿಗಳನ್ನು ದುರಸ್ತಿಪಡಿಸಲು 3054 ಯೋಜನೆ ಮತ್ತು 1 ಬಾರಿ ಅಭಿವೃದ್ಧಿ ಕಾರ್ಯಕ್ರಮದಡಿ ಚನ್ನರಾಯಪಟ್ಟಣ ತಾಲೂಕಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸರ್ಕಾರದಿಂದ 15 ಕೋಟಿ ರುಗಳ ಅನುಮೋದನೆ ಮಾಡಿಸಲಾಗಿದೆ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಹೇಳಿದರು. ಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಬುಧವಾರದಂದು ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯ ಅನುದಾನದಲ್ಲಿ ಪಟ್ಟಣದ ಗುರುಭವನದಿಂದ ಹೇಮಾವತಿ ಕಾಲುವೆವರೆಗೂ 2.5 ಕಿಲೋಮೀಟರ್ನಷ್ಟು ಉದ್ದದ ಬಿಎಂ ರಸ್ತೆಯನ್ನು 10 ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸುವ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ಮಹಾಮಸ್ತಕಾಭಿಷೇಕದ ಸಮಯದಲ್ಲಿ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗಿದ್ದು 8 ವರ್ಷಗಳಾಗಿರುವುದರಿಂದ ರಸ್ತೆ ಬಿರುಕು ಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ರಸ್ತೆ ಸಂಪೂರ್ಣ ಹಾಳಾಗುವ ಮುಂಚೆಯೇ ಅಭಿವೃದ್ಧಿಪಡಿಸಿದರೆ ಮರು ನಿರ್ಮಾಣ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಈ ಕಾಮಗಾರಿ ಅಡಿಯಲ್ಲಿ ನಗರ ವ್ಯಾಪ್ತಿಯಲ್ಲಿ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳು ಸಹ ಅಭಿವೃದ್ಧಿಪಡಿಸಲಾಗುವುದೆಂದರು. 40 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬೆಂಗಳೂರು ಮುಖ್ಯ ರಸ್ತೆಯಿಂದ ಖಬರ್ಸ್ತಾನ ಮುಖಾಂತರ ಗದ್ದೆ ಬಿಂಡೇನಹಳ್ಳಿಗೆ ಸಂಪರ್ಕಿಸುವ ರಸ್ತೆಯನ್ನು ಪುರಸಭೆಯ ಅನುದಾನದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಮತ್ತು ಪುರಸಭೆಯ ತೆರಿಗೆ ಸಂಗ್ರಹದ ಆಧಾರದ ಮೇಲೆ 5 ಕೋಟಿ ರು ವೆಚ್ಚದ ಕಾಮಗಾರಿ ಪ್ರಗತಿಯಲ್ಲಿದೆ. ಆಸ್ಪತ್ರೆ ವೃತ್ತದಿಂದ ಮಾರೇನಹಳ್ಳಿವರೆಗೆ 10 ಕೋಟಿ ರು ಅನುದಾನ ಮಂಜೂರಾಗಿದ್ದು ಶೀಘ್ರವೇ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು. ನಿಗದಿಯಾದ ಅನುದಾನಗಳನ್ನು ನಗರಾಭಿವೃದ್ಧಿಗೆ ಬಳಸಿಕೊಳ್ಳಲಾಗುವುದು. ಪ್ರಸಕ್ತ ಸಾಲಿನಲ್ಲಿ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆಯನ್ನು ಸಲ್ಲಿಸಿದ್ದು ಹೆಚ್ಚಿನ ಅನುದಾನ ತಂದು ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಲಾಗುವುದು. ಕಾಮಗಾರಿ ನಿಗದಿತ ಸಮಯಕ್ಕೆ ಮುಗಿಸಬೇಕು ಮತ್ತು ಗುಣಮಟ್ಟವನ್ನು ಕಾಪಾಡಬೇಕೆಂದು ಇಲಾಖೆ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಈ ವೇಳೆ ಪುರಸಭಾ ಅಧ್ಯಕ್ಷರಾದ ಸಿಎನ್ ಮೋಹನ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸಿಆರ್ ಸುರೇಶ್, ಪಿಡಬ್ಲ್ಯೂಡಿ ಅಭಿಯಂತರೆ ರುಕ್ಮಿಣಿ, ಗುತ್ತಿಗೆದಾರರಾದ ತಿಮ್ಮೇಗೌಡ, ಮುಖಂಡರಾದ ಗಾರಿ ಕೃಷ್ಣ, ಶಾಮಿಯಾನ ರಘು, ರಮೇಶ್ ಕುಂಬಾರಹಳ್ಳಿ ಸೇರಿದಂತೆ ಸ್ಥಳೀಯರು ಉಪಸ್ಥಿತರಿದ್ದರು. ರಸ್ತೆ ಕಾಮಗಾರಿಗೆ ಗುತ್ತಿಗೆಯನ್ನು ನೆರವೇರಿಸಿದ್ದೇವೆ. ಈ ಸಂದರ್ಭದಲ್ಲಿ ಪುರಸಭಾಧ್ಯಕ್ಷರಾದ ನಮ್ಮ ಮೋಹನ್ ಅವರು, ಸ್ಥಾಯಿ ಸಮಿತಿ ಸದಸ್ಯರಾದಂಥ ಸುರೇಶ್ ಅವರು ನಮ್ಮಲ್ಲಿ ಎಲ್ಲ ಪುರಸಭಾ ಉಪಾಧ್ಯಕ್ಷರು ಮತ್ತು ಸದಸ್ಯರು, ನಮ್ಮ ಗುತ್ತಿಗೆದಾರರಾದ ಎಲ್ಲಪ್ಪ ಸುರೇಶ್ ಅಣ್ಣ, ರಮೇಶ್ ಇದು ಯಾಕೆಂದರೆ ಸುಮಾರು ನಮ್ಮ ಹೇಮಾವತಿ ಚಾನಲ್ ಹತ್ತಿರದಿಂದ ಮಕ್ಕಾನೂರು, ಏಕೆಂದರೆ ಈಗ ಆಲ್ರೆಡಿ ರಸ್ತೆ ಒಂದು ಬಿರುಕು ಬಿಡ್ತಾ ಇದೆ. ಈಗಾಗಲೇ ನಮಗೆ ಈ ಕಾಮಗಾರಿನ ಮಾಡಿ ನಮ್ಮ ಪ್ರಕಾರ 8 ವರ್ಷ ಆಗಿದೆ. ಅಂದರೆ ಈಗ ಪುನಃ BMSTBC ಆಗಿ ರಸ್ತೆನ ಸುಸ್ಥಿತಿಗಿದ್ದರೆ ಇನ್ನೂ ಒಂದು 8-10 ವರ್ಷ ನಮಗೆ ನಗರದಲ್ಲಿ ಯಾವುದೇ ರೀತಿಯ ರಸ್ತೆದು ಸಮಸ್ಯೆ ಇರಲ್ಲ. ಆ ಕಾರಣದಿಂದ ನಮಗೆ ನಿಗದಿಯಾದಂಥ ಅನುದಾನನ ನಗರ ವ್ಯಾಪ್ತಿಗೆ ನಾವು ಅವಕಾಶವನ್ನು ಈ ಸಂದರ್ಭದಲ್ಲಿ ಕಲ್ಪಿಸ್ಕೊಟ್ಟಿದ್ದೀವಿ. ಬಹುಶಃ ರಾಯಿಗೌಡರು ಕೂಡ ಹಿಂದೆ ಇದನ್ನು ಮಾಡಿದ್ರು. ಸಂದರ್ಭದಲ್ಲಿ ನಮ್ಮ ರಾಯಿಗೌಡರು ಇದ್ದಾಗ ಆ ಸಂದರ್ಭದಲ್ಲಿ ನಮ್ಮ ತಿಮ್ಮೇಗೌಡರು ಅದನ್ನು ಕಾಮಗಾರಿನ ಇದೇ ಸ್ಥಳದಲ್ಲಿ ಗುದ್ದಿ ಪೂಜೆಯನ್ನು ಕೂಡ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ರಸ್ತೆಗಳನ್ನು, ಯಾಕೆಂದರೆ ಆ ಒಂದು ಪೂರ್ಣ ಹಾಳಾಗುವಂಥ ಸನ್ನಿವೇಶಕ್ಕೆ ಬಿಟ್ಬಿಟ್ರೆ ರಸ್ತೆ ಪುನರ್ ನಿರ್ಮಾಣ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಗರ ವ್ಯಾಪ್ತಿಯಲ್ಲಿ ಹೆಚ್ಚು ವಾಹನಗಳ ಸಂಚಾರ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ರಸ್ತೆಗೆ ಇವತ್ತು
ಅವಕಾಶವನ್ನು ಮಾಡಿಕೊಂಡು ಜೊತೆಗೆ ಅಲ್ಲಿಂದ ಮಕಾನ್ ತನಕ ಏನು ಎಡ ಬಲದಲ್ಲಿ ಒಂದು ನಗರ ವ್ಯಾಪ್ತಿಯಲ್ಲಿ ಸಂಪರ್ಕಿಸ್ತಕ್ಕಂಥ ರಸ್ತೆಗಳಿದೆ, ಬೆಲ್ಮೌತ್ ಮಾಡಲಿಕ್ಕೂ ಕೂಡ ಇದರಲ್ಲಿ ಮಾಡುವಂಥದ್ದು. ಇದರಲ್ಲಿ ಐಬಿ ರೋಡು ಕೂಡ ಸೇರ್ಕೊಂಡಿದೆ, 200 ಮೀಟ್ರು ಸೇರಿದೆ. ಇದು ಒಂದು ಉತ್ತಮವಾಗಿ, ಏಕೆಂದರೆ ಸೀಸನ್ ಚೆನ್ನಾಗಿದೆ, ಬಿಸಿಲಿನ ಒಂದು ಪ್ರಮಾಣ ಹೆಚ್ಚಿರೋದ್ರಿಂದ ಡಾಂಬರ್ ರಸ್ತೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಸಮಯನೂ ಕೂಡ ಸರಿಯಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇದಲ್ಲದೆ 3054 ಒನ್ ಟೈಮ್ ಇಂಪ್ರೂವ್ಮೆಂಟಲ್ಲೂ ಕೂಡ ನಾವು 15 ಕೋಟಿ ಹಣ ಮಂಜೂರಾತಿ ಮಾಡಿಸಿದ್ದೇವೆ. ಅದು ಆಯಾ ವ್ಯಾಪ್ತಿಯಲ್ಲಿ MDR ರೋಡು, ಅದೇ ರಾಜ್ಯ ಹೆದ್ದಾರಿ ರಸ್ತೆ, ಜೊತೆಗೆ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೂ ಕೂಡ ಅನುದಾನ ತರುವಂಥ ಪ್ರಯತ್ನ ಮಾಡಿದ್ದೀವಿ. ಈ ಬರುವ ಪ್ರಸಕ್ತ ಸಾಲಿನಲ್ಲೂ ಕೂಡ ಹೆಚ್ಚಿನ ಅನುದಾನಕ್ಕೆ ಕೋರಿಕೆಯನ್ನು ಸಲ್ಲಿಸಿದ್ದೀವಿ. ಇನ್ನೂ ಹೆಚ್ಚಿನ ಅನುದಾನವನ್ನು ತಂದು ಒಂದು ಪ್ರಯತ್ನ. ಪಟ್ಟಣದ ಲೇಡೀಸ್ ರಿಕ್ರಿಯೇಷನ್ ಕ್ಲಬ್ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಪಟ್ಟಣದ ಸುಮಿತ್ರಾ ಕೆಂಬಾಳು ಪ್ರಕಾಶ್ ಕನ್ವೆನ್ಷನ್ ಹಾಲ್ನಲ್ಲಿ ಬುಧವಾರದಂದು ಸಂಜೆ ಆಯೋಜಿಸಲಾಗಿದ್ದು, ಕಾರ್ಯಕ್ರಮವನ್ನು ಕನ್ನಡ ಚಲನಚಿತ್ರ ಖ್ಯಾತ ನಟಿಯಾದ ಸುಧಾರಾಣಿ ಆಗಮಿಸಿದ್ದು ವಿಶೇಷವಾಗಿದ್ದು, ಅವರು ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ಪಟ್ಟಣದ ಸುಮಿತ್ರಾ ಕೆಂಬಾಳು ಪ್ರಕಾಶ್ ಕನ್ವೆನ್ಷನ್ ಹಾಲ್ನಲ್ಲಿ ಲೇಡೀಸ್ ರಿಕ್ರಿಯೇಷನ್ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, 2 ದಶಕಗಳ ಹಿಂದೆ ಮಹಿಳೆ 4 ಗೋಡೆಗೆ ಮಾತ್ರ ಸೀಮಿತವಾಗುತ್ತಿದ್ದರು. ಆದರೆ ಇತ್ತೀಚಿನ ದಿವಸಗಳಲ್ಲಿ ಪುರುಷರಿಗೆ ಸರಿಸಮನಾಗಿ ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ. ದೇಶದ ಸಾಕಷ್ಟು ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಕುಟುಂಬ ನಿರ್ವಹಣೆ ಮಾಡುವ ಮೂಲಕ ಮನೆಯ ಜವಾಬ್ದಾರಿಯನ್ನ ಹೆಣ್ಣು ಹೊರುತ್ತಿದ್ದಾಳೆ. ವಿಶ್ವದ ಅನೇಕ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಸಿಇಒ ಆಗುವ ಮೂಲಕ ಸಂಸ್ಥೆಯನ್ನು ಆರ್ಥಿಕವಾಗಿ ಮೇಲೆತ್ತುವ ಕೆಲಸ ಮಹಿಳೆಯಿಂದಾಗುತ್ತಿದೆ. ಇದು ನಮಗೆಲ್ಲ ಹೆಮ್ಮೆಯ ವಿಷಯವೆಂದು ತಿಳಿಸಿದರು. 4-5 ದಶಕಗಳ ಹಿಂದೆ ಪ್ರತಿ ಕುಟುಂಬ 1 ಗಂಡು ಮಗು ಬೇಕು ಎನ್ನುತ್ತಿದ್ದರು. 5ಕ್ಕೂ ಹೆಣ್ಣು ಮಗುವಾದರೆ ಗಂಡು ಮಗುವಿಗಾಗಿ ಹಂಬಲಿಸುತ್ತಿದ್ದರು. ಈಗ ಕಾಲ ಬದಲಾಗಿದೆ. ಹೆಣ್ಣಾಗಲಿ ಗಂಡಾಗಲಿ 1 ಮಗುವನ್ನು ಪಡೆದು ಉತ್ತಮ ಶಿಕ್ಷಣವನ್ನು ಕೊಡಿಸಿ ದೇಶಕ್ಕೆ ಉತ್ತಮ ಪ್ರಜೆ ಮಾಡುವುದರೊಂದಿಗೆ ಕುಟುಂಬ ನಿರ್ವಹಣೆಯ ಜವಾಬ್ದಾರಿಯನ್ನು ಕಲಿಸುತ್ತಿದ್ದಾರೆ ಎಂದ ಅವರು, ಲೇಡೀಸ್ ಕ್ಲಬ್ಗಳ ಮಹಾನಗರಗಳಲ್ಲಿ ಒಟ್ಟಾಗಿ ಸೇರಿ ಪಾರ್ಟಿಗಳನ್ನು ಮಾಡುತ್ತಾರೆ. ಆದರೆ ಗ್ರಾಮೀಣ ಭಾಗಗಳಲ್ಲಿ ಹಾಗೂ ಪಟ್ಟಣಗಳಲ್ಲಿ ಲೇಡೀಸ್ ಕ್ಲಬ್ನ ಸದಸ್ಯರು ಒಟ್ಟಾಗಿ ದೇಶದ ಬಗ್ಗೆ ಚಿಂತಿಸುತ್ತಾರೆ. ನಮ್ಮ ಸಂಸ್ಕೃತಿಯನ್ನು ಉಳಿಸುವ ಕಡೆ ಮುಂದಾಗುತ್ತಿದ್ದಾರೆ. ಆಧುನಿಕ ಯುಗದಲ್ಲಿ ದೇಶದ ಸಂಸ್ಕೃತಿಗೆ ಮಾರು ಹೋಗಿ ಈ ಮಣ್ಣಿನ ಸಂಸ್ಕೃತಿಯನ್ನು ಮರೆಯುತ್ತಿದ್ದಾರೆ. ಹೀಗಾಗಬಾರದು. ನಾವು ನಮ್ಮ ನೆಲದ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸುವ ಕಡೆ ಆಲೋಚಿಸಬೇಕು. ಇದನ್ನು ನೀವು ಮಾಡುತ್ತಿರುವುದು ಶ್ಲಾಘನೀಯವೆಂದರು. ಮಹಿಳೆ ತಾನು ಕಲಿತ ಜ್ಞಾನವನ್ನು ಇತರರಿಗೆ ಹಂಚಬೇಕು. ಕೆಲ ಮಹಿಳೆಯರು ತನ್ನ ಜ್ಞಾನವನ್ನು ತನ್ನ ಸ್ನೇಹಿತೆಗೆ ಇಲ್ಲವೇ ಸಹೋದರಿಗೆ ತಿಳಿಸಿದರೆ ಅವಳು ಮುಂದೆ ಬರುತ್ತಾಳೆ ಎಂಬ ಭಾವನೆಯಿಂದ ತನ್ನ ಜ್ಞಾನವನ್ನು ತನಗೆ ಮಾತ್ರ ಸೀಮಿತ ಮಾಡುತ್ತಾಳೆ. ಇದಾಗಬಾರದು. ತಾಯಿಗಾಗಿ ಮಗುವಿಗೆ ಯಾವ ರೀತಿಯಲ್ಲಿ ತನ್ನಲ್ಲಿರುವುದನ್ನು ಧಾರೆ ಎರೆಯುತ್ತಾಳೋ ಅದೇ ರೀತಿ ತನ್ನಲ್ಲಿನ ಜ್ಞಾನವನ್ನು ಇತರರಿಗೆ ಹಂಚಲು ಮುಂದಾಗಬೇಕೆಂದು ಕಿವಿಮಾತು ಹೇಳಿದರು. ಯಾಕಂದರೆ ಅಷ್ಟು ಒಂಥರ ಜೋವಿಯಲಾಗಿ ಸಾಮಾನ್ಯವಾಗಿ ಒಂಥರ ಕೆಲವು ಕಡೆ ಹೋದಾಗ ಒಂಥರ ಹಿಂಸೆ ಅನಿಸೋಕ್ಕೆ ಶುರುವಾಗುತ್ತೆ. ಆದರೆ ಇಲ್ಲ, ಆ ರೀತಿ ಆಗಿಲ್ಲ. ಏಕೆಂದರೆ ನಿಮ್ಮೆಲ್ಲರ ಕಣ್ಣಲ್ಲಿ ಕಾಣಿಸ್ತಾ ಇದ್ದಾರೆ ಆ ಪ್ರೀತಿ ಎಷ್ಟು ಚಿನ್ನಕ್ಕಿಂತ ಅಪ್ಪಟವಾಗಿತ್ತು ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ನನಗೆ ಮೊದಲನೇ ಬಾರಿ ನೋಡಿದ್ದು ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಒಂದು ಕಾರ್ಯಕ್ರಮದ ಉದ್ಘಾಟನೆ ಸಾಮಾನ್ಯವಾಗಿ ನಮ್ಮ ಒಂದು ಆಚರಣೆ ಒಂದು ದೀಪ ಬೆಳಗೋದ್ರ ಮೂಲಕ ನಾನು ಎಷ್ಟೋ ವರ್ಷದಿಂದ ನೋಡಿದ್ದೀನಿ. ಸಾಮಾನ್ಯವಾಗಿ ಎಲ್ಲ ಕಡೆಯೂ ಅದೇ ಮಾಡೋದು. ಒಂದು ಕಾರ್ಯಕ್ರಮ ಶುರು ಮಾಡಬೇಕಾದ್ರೆ ಖಂಡಿತವಾಗ್ಲೂ ದೀಪ ಬೆಳಗ್ತಾರೆ. ಆದರೆ ಇಲ್ಲಿ ಇದು ಯಾರ ಐಡಿಯಾ ನನಗೆ ಗೊತ್ತಿಲ್ಲ. ಎಕ್ಸಲೆಂಟ್, ವಂಡರ್ಫುಲ್ ಆ್ಯಂಡ್ ವೆರಿ ಥಾಟ್ಫುಲ್. ಒಂದು ಗಿಡಕ್ಕೆ ನೀರು ಎರೆಯೋದ್ರ ಮೂಲಕ ಕಾರ್ಯಕ್ರಮನ ಆರಂಭ ಮಾಡಿದ್ವಿ. ಆ ಒಂದು ಗಿಡಕ್ಕೆ ನೀರು ಹಾಕೋದು ಏನಿದೆ ಅದು ಏನೋ ಅಂತ ಅನ್ನಿಸ್ಬೋದು. ಆದರೆ ನನ್ನ ಪ್ರಕಾರ ಅದರಲ್ಲಿ ತುಂಬ ಆಳವಾದ ತುಂಬ ಕಾರಣ, ಅದ್ರ ಹಿಂದೆ ಒಂದು ಕಾರಣಗಳಿದೆ ಅಂತ ಅನ್ನಿಸ್ತು. ಅದು ಎನ್ವೈರ್ಮೆಂಟ್ ಅಂತ ತಗೊಂಡಾಗ ಗಿಡಕ್ಕೆ ನೀರು ಹಾಕ್ತಾ ಇದ್ದೀವಿ, ಗಿಡನ ಬೆಳೆಸಬೇಕು, ನಮ್ಮ ಪ್ರಕೃತಿನ ಉಳಿಸ್ಕೋಬೇಕು ಅನ್ನೋ ಒಂದು ಮೆಸೇಜ್ ಆದರೆ ಅದಕ್ಕಿಂತ ನನಗನ್ಸಿದ್ದೇನು ಅಂದರೆ ಒಂದು ಹೆಣ್ಣು ಇನ್ನೊಂದು ಹೆಣ್ಣಿಗೆ ನೀರೆರೆದು ಬೆಳೆಸ್ತಾ ಇದ್ದಾರೆ. ಏಕೆಂದರೆ ಅದು ತುಂಬ ಮುಖ್ಯ. ಸಾಮಾನ್ಯವಾಗಿ ಗಾದೆ ಮಾತು ಹೇಳ್ತಾರಲ್ವ, 2 ಜನ ಸೇರಿದ್ರೆ ಜಗಳ ಅಂತ. ಆದರೆ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿ, ಅಂದರೆ ಈ ಮಹಿಳೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿಗೆ ಹೋಗಿ ಹೇಳ್ತೀನಿ, ಈ ಗಾದೆ ಮಾತು, ಈ 2 ಜನ ಸೇರಿದ್ರೆ
ಜಗಳ ಆಗುತ್ತೆ, ನಾವು ಯಾವುದೇ ಮಾತನ್ನು ಸುಳ್ಳು ಮಾಡಬೇಕು. ಅದು ನಮ್ಮ ಕೈಯಲ್ಲೇ ಇದೆ. ಏಕೆಂದರೆ ಮಹಿಳೆಯರಿಗೆ ಮುಂಚಿನಿಂದ ಬೇಕಾದಷ್ಟು ಅಡೆತಡೆಗಳು ಬೆಳೆಯೋದಕ್ಕೆ ಅದು ನಮ್ಮಿಂದಲೇ ಆಗಿರ್ಬೋದು, ಅಥವಾ ಸಮಾಜದಿಂದ ಆಗಿರ್ಬೋದು, ಅಥವಾ ನಮ್ಮ ಒಂದು ಏನಂದರೆ ನಮ್ಮ ಭಾರತೀಯ ಸಂಸ್ಕೃತಿ ನಡೆದುಕೊಂಡಂಥ ದಾರಿಯಿಂದ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಂದಿರಾ ಮಾತನಾಡಿ, ಇಬ್ಬರು ಮಹಿಳೆಯರು ಒಟ್ಟಾಗಿ ಸೇರಿದರೆ ಅಲ್ಲಿ ವ್ಯಾಜ್ಯ ನಡೆಯುತ್ತದೆ ಎಂದು ಮಾತನಾಡುತ್ತಾರೆ. ಇದು ಇತ್ತೀಚಿನ ದಿನಗಳಲ್ಲಿ ಮರೆಯಾಗುತ್ತಿದೆ. ಮಹಿಳೆ ಒಟ್ಟಾಗಿ ಸಾಕಷ್ಟು ಸವಲತ್ತುಗಳನ್ನು ಸರ್ಕಾರದಿಂದ ಪಡೆಯುತ್ತಿದ್ದಾರೆ. ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿದ್ದಾರೆ. ಇದು ಮಹಿಳಾ ಸಂಘಟನೆಗೆ ಇರುವ ಶಕ್ತಿ ಎಂದರು. ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಲಿಲ್ಲ. ಇವತ್ತು ನನಗೆ ಒಂದು ವಿನೂತನವಾದ ಅನುಭವ. ಅದರಲ್ಲೂ ಖ್ಯಾತ ಚಿತ್ರನಟಿಯವರಾದ ಸುಧಾರಾಣಿ ಮೇಡಮ್ ಅವ್ರ ಜೊತೆ ಮತ್ತು ನಮ್ಮೆಲ್ಲರ ಜೊತೆನೇ ಇವತ್ತು ಪಾಲ್ಗೊಂಡಿದ್ದು ತುಂಬ ಖುಷಿಯಾಗುತ್ತೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಾಗರತ್ನ ಶೇಖರ್ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತು ಅದೇ ರೀತಿ ಕುಸುಮ ಬಾಲಕೃಷ್ಣ ಮೇಡಮ್ ಅವರು ತುಂಬ ಸರಳ ಸ್ವಭಾವದವರು. ಅವರೆಲ್ಲರ ಜೊತೆನೇ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾರೆ. ನಾನು ವಿದ್ಯಾರ್ಥಿನಿ ಆಗಿದ್ದಾಗಿಂದಲೂ ಅವರನ್ನು ನೋಡ್ತಾ ಇದ್ದೀನಿ. ಅವ್ರ ಸ್ವಭಾವ ಅವಾಗ ಹೇಗಿತ್ತು ಅದೇ ರೀತಿಯೇ ಮುಂದುವರಿಸ್ಕೊಂಡು ಬರ್ತಾಯಿದ್ದಾರೆ. ಎಲ್ಲರ ಜೊತೆನೇ ತುಂಬ ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ತಾರೆ. ಅದೊಂದು ನಮಗೆ ತುಂಬ ಖುಷಿಯಾಗುತ್ತೆ. ನಾನು ಇದೇ ತಾಲೂಕಿನವಳಾಗಿದ್ದು ಯಾವಾಗಲೂ ಅವ್ರ ಜೊತೆ ಒಡನಾಟ ನನಗೆ ವಿದ್ಯಾರ್ಥಿನಿ ಆಗಿದ್ದಾಗಿಂದನೂ ಇದೆ. ಅದೇ ರೀತಿ ನಾನು ಈ ಕಾರ್ಯಕ್ರಮಕ್ಕೆ ಬಂದಾಗ ನನಗೆ ತುಂಬ ಜನ ಪರಿಚಿತರು. ಮಹಿಳಾ ರಿಕ್ರಿಯೇಷನ್ ಕ್ಲಬ್ನ ಅಧ್ಯಕ್ಷೆ ಸಿ.ಕೆ. ಕುಸುಮಾರಾಣಿ ಮಾತನಾಡಿ, ಹೆಣ್ಣು ಅಬಲೆಯಲ್ಲ, ಸಬಲೆ. ಆಕೆ ಮನಸ್ಸು ಮಾಡಿದರೆ ಏನನ್ನ ಬೇಕಾದರೂ ಸಾಧಿಸಬಲ್ಲಳು. ಇದಕ್ಕೆ ತಾಜಾ ನಿರ್ದೇಶನ ನಮ್ಮ ಕ್ಲಬ್ನ 3 ಸದಸ್ಯರು ಕುರುಕ್ಷೇತ್ರ ಪೌರಾಣಿಕ ನಾಟಕವನ್ನು ಪುರುಷರಿಗೆ ಕಡಿಮೆ ಎನ್ನದ ರೀತಿಯಲ್ಲಿ ಅತ್ಯದ್ಭುತವಾಗಿ ಅಭಿನಯಿಸಿ ಜನರಿಂದ ಮನ್ನಣೆ ಪಡೆದಿದ್ದಾರೆ. ಇದು ಪ್ರತಿ ಕ್ಷೇತ್ರದಲ್ಲಿ ಸರಿಸಮನಾಗಿ ಸಾಧಿಸಿದ್ದಾಳೆ. ಕೇಂದ್ರ ಸರ್ಕಾರ ಶೀಘ್ರ ರಾಜಕೀಯ ವ್ಯವಸ್ಥೆಯಲ್ಲಿ 33% ಮೀಸಲಾತಿ ನೀಡಲಿದೆ. ಈ ಮೂಲಕ ರಾಜಕೀಯವಾಗಿ ಉತ್ತಮ ಸಾಧಕಿಯಾಗುವ ದಿನಗಳು ದೂರವಿಲ್ಲವೆಂದರು. ಕಲಾಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹೇಮಾ ಬಾಬು, ವನಜಾ ಧರ್ಮೇಂದ್ರ, ನೇತ್ರಾ ನವೀನ್ ಇವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಲೇಡೀಸ್ ರಿಕ್ರಿಯೇಷನ್ ಕ್ಲಬ್ನ ಅಧ್ಯಕ್ಷೆ ಸಿ.ಕೆ. ಕುಸುಮಾರಾಣಿ, ಕ್ಲಬ್ಬಿನ ಮುಖ್ಯಸ್ಥರಾದ ವಾಣಿ ರವೀಶ್, ಗೀತಾ ಬಾಲಕೃಷ್ಣ, ಗಿರಿಜಾ ಗಂಗಾಧರ್, ನೇತ್ರಾ ನವೀನ್, ರಮ್ಯಾ ಆನಂದ್, ವೀಣಾ ಚಿದಂಬರ್, ಅಂಬಿಕಾ ರಾಮಣ್ಣ, ನಾಗರತ್ನ ಶೇಖರ್ ಹಾಗೂ ಕ್ಲಬ್ಬಿನ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಬಹಳಷ್ಟು ಮಹಿಳೆಯರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಮಹಿಳೆಯರು ಇದೇ ರೀತಿಯಾಗಿ ಇರಬೇಕು ಅನ್ನುವಂತಹ ಭಾವನೆಯನ್ನು ವ್ಯಕ್ತಪಡಿಸ್ತಂಥದ್ದು. ಕನ್ನಡದ ಭಾಷೆಗಿರ್ಬೋದು, ಸಂಸ್ಕೃತಿ ಸಂಸ್ಕಾರಕ್ಕೆ ಜೊತೆಗೆ ಅವರ ಒಂದು ಚಿತ್ರರಂಗಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿಕೊಂಡು ಬಂದಂಥವ್ರು. ಏಕೆಂದರೆ ಅವರು ಒಂದು ಚಿತ್ರರಂಗದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸ್ಕೊಂಡು ಅವರು ಪ್ರಸಿದ್ಧಿಯನ್ನು ಪಡೆದಂಥವ್ರು. ಏಕೆಂದರೆ ಕಲಾವಿದರು ಕಲೆ ಎಲ್ಲರನ್ನ ಕೈ ಬೀಸಿ ಕಲಿಯುತ್ತೆ, ಆರಿಸ್ಕೊಳ್ಳೋದು ಕೆಲವರನ್ನು ಮಾತ್ರ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸುಧಾರಾಣಿ ಮೇಡಮ್ರವರು ಕೂಡ ಇದ್ದಾರೆ ಎನ್ನುವಂತಹ ಈ ಒಂದು ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ನಮ್ಮ ತಾಲೂಕಿನಲ್ಲಿ ಕೂಡ ಅಲ್ಲಾಪುರ ಗ್ರಾಮದಲ್ಲಿ, ನಲ್ಲಡಿ ಗ್ರಾಮದಲ್ಲಿ ಭಾಳಷ್ಟು ವಿದ್ಯಾವಂತರಾಗಿ ನಮ್ಮ ಇಂದಿರಾ ಮೇಡಮ್ರವರು, ಈ ತಾಲೂಕಿನ ಹೆಣ್ಮಗಳು ಇವತ್ತಿದೆ ಇಲ್ಲೇ ತಾಲೂಕಿನಲ್ಲಿ ಒಂದು ಸೇವೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕೂಡ ಅವರಿಗೆ ಇದೆ. ಇವರೆಲ್ಲರೂ ಕೂಡ ನಮಗೆ ಒಂದು ಪ್ರೇರಣಾ ಶಕ್ತಿಗಳು ಅಂತ ನಾನು ಕೂಡ ಭಾವಿಸ್ತೇನೆ. ಅದರಿಂದ ಇಬ್ಬರಿಗೂ ಕೂಡ ಧನ್ಯವಾದಗಳನ್ನು ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ, ಜೊತೆಗೆ ಮಹಿಳಾ ದಿನಾಚರಣೆಯ ಆಚರಣೆ ಎಲ್ಲರೂ ಕೂಡ ಭಾಳ ಕಲರ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದೀವಿ. ಮೇಡಮ್ ಅವರು ಕೂಡ ಹೇಳಿದ್ರು. ಯಾಕೆಂದರೆ ಈಗ ನಮ್ಮ ಗಿರಿಜಾರವ್ರು ಹೇಳಿದ್ರು, ಮೇಡಮ್ ಅವರು ಟಿಪ್ಸ್ ಹೇಳಬೇಕು ಅನ್ನುವಂಥದ್ದನ್ನು ಕೂಡ ಅವರ ಒಂದು ಬ್ಯೂಟಿ ನಿಜವಾಗ್ಲೂ ಕೂಡ ಯಾವಾಗಲೂ ಕೂಡ ನಗ್ತಾ ಇದ್ದರೆ ಬ್ಯೂಟಿ ಅದಾಗೆ ಕೂಡ ಬರುತ್ತೆ ಅಂತ ನಾನು ಕೂಡ ಅನ್ನಿಸ್ತೀನಿ. ಯಾವ ಒಂದು ನೇಚರ್ ಮೇಡಮ್ನಲ್ಲಿ ತುಂಬ ಚೆನ್ನಾಗಿದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಮಹಿಳಾ ದಿನಾಚರಣೆಯ ಆಚರಣೆ. ಏಕೆಂದರೆ ಇವತ್ತು ಮಹಿಳೆಯರ ಒಂದು ಸಾಧನೆ ಆಗಿರ್ಬೋದು, ತ್ಯಾಗ ಆಗಿರ್ಬೋದು, ಅವರ ಶಕ್ತಿಯನ್ನು ಗೌರವಿಸುವಂತಹ ಒಂದು ಸುದಿನೂ ಕೂಡ. ಜೊತೆಗೆ ಮಹಿಳೆ ಕೇವಲ ಮನೆಗೆ ಒಂದು ಕುಟುಂಬಕ್ಕೆ ಮಾತ್ರ ಅವಳು ಭಾಗವಲ್ಲ, ಇವತ್ತು ಸಮಾಜದ ಒಂದು ಶಕ್ತಿಯೂ ಕೂಡ ಹೌದು. ಇವತ್ತು ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಸಹೋದರಿಯಾಗಿ, ಸಹೋದ್ಯೋಗಿಯಾಗಿ, ಇನ್ನೂ ಇತರೆ ಇತ್ಯಾದಿ ರೂಪಗಳಲ್ಲಿ ಮಹಿಳೆಯರು ತಮ್ಮ ಒಂದು ಪ್ರಮುಖ ಪಾತ್ರಗಳನ್ನು ಪ್ರತಿಯೊಂದು ಜೀವನದಲ್ಲೂ ಕೂಡ ದೇಶೀಯ ತಳಿಯಾದ ಹಳ್ಳಿಕಾರ್ ರಾಸುಗಳನ್ನು ಸಾಕಿ ಪೋಷಿಸುವ ಸಲುವಾಗಿ ನಮ್ಮ ಭಾಗದ ರೈತರಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಪ್ರಥಮ ವರ್ಷದ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಶ್ರೀ ಗನ್ನಿ ಬಸವೇಶ್ವರ ಯುವಕರ ಸಂಘದ ಸಂಚಾಲಕರಾದ ಕಾಂತರಾಜು ತಿಳಿಸಿದರು.
ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಶುಕ್ರವಾರದಂದು ಮಾತನಾಡಿದ ಅವರು ಶ್ರೀ ಗನ್ನಿ ಬಸವೇಶ್ವರ ಯುವಕರ ಸಂಘದ ವತಿಯಿಂದ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಮಾರ್ಚ್ 15 ಮತ್ತು 16ರಂದು ಪ್ರಥಮ ವರ್ಷದ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನು 2 ವಿಭಾಗದಲ್ಲಿ ಆಯೋಜಿಸಲಾಗಿದೆ. ಮಾರ್ಚ್ 15ರಂದು ಹಾಲು ಹಲ್ಲಿನ ಕರು ಜೊತೆಗೆ 2 ಹಲ್ಲಿನ ಕರುಗಳ ಚಕ್ಕಡಿ ಜೋಡಿ ಗಾಡಿ ಸ್ಪರ್ಧೆ ನಡೆಯಲಿದ್ದು, ಪ್ರಥಮ ಬಹುಮಾನವಾಗಿ ಹೀರೋ HF 100cc ದ್ವಿಚಕ್ರ ವಾಹನ, ದ್ವಿತೀಯ ಬಹುಮಾನವಾಗಿ 30,000 ನಗದು, ತೃತೀಯ ಬಹುಮಾನವಾಗಿ 20,000 ನಗದು, ಚತುರ್ಥ ಬಹುಮಾನವಾಗಿ 10,000 ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನು ಒಳಗೊಂಡಿರುತ್ತದೆ. ಪ್ರವೇಶ ಶುಲ್ಕ 3,000 ರೂಗಳನ್ನು ನಿಗದಿಪಡಿಸಲಾಗಿದೆ. ಸ್ಪರ್ಧೆಯು 160 ಮೀಟರ್ಗೆ ಸೀಮಿತವಾಗಿರುತ್ತದೆ. ಅದೇ ರೀತಿ ಮಾರ್ಚ್ 16ರಂದು ಗೂಳಿ ಕಸಿ ಜೋಡಿ ಗಾಡಿನ ಸ್ಪರ್ಧೆ ನಡೆಯಲಿದ್ದು, 1 ಗೂಳಿ ಜೊತೆಗೆ ಕಸಿ, 1 ಕಿಲಾರಿ ಜೊತೆ ಕಸಿ ಹಾಗೂ 2 ಹಳ್ಳಿಕಾರ್ ಎತ್ತುಗಳಿಗೆ ಅವಕಾಶವಿದ್ದು 180 ಮೀಟರ್ಗೆ ಓಟ ಸೀಮಿತವಾಗಿರುತ್ತದೆ. ಪ್ರವೇಶ ಶುಲ್ಕ 3,500 ರೂಗಳನ್ನು ನಿಗದಿಪಡಿಸಿದ್ದು, ಪ್ರಥಮ ಬಹುಮಾನವಾಗಿ ಹೀರೋ ಫ್ಯಾಷನ್ ಪ್ರೋ ದ್ವಿಚಕ್ರ ವಾಹನ, ದ್ವಿತೀಯ ಬಹುಮಾನ 40,000 ನಗದು, ತೃತೀಯ ಬಹುಮಾನ 30,000 ನಗದು, ಚತುರ್ಥ ಬಹುಮಾನ 20,000 ನಗದು ಆಕರ್ಷಕ ಟ್ರೋಫಿಯನ್ನು ಒಳಗೊಂಡಿರುತ್ತದೆ ಎಂದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕತ್ತರಿಘಟ್ಟ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ್ ಗುರೂಜಿ ವಹಿಸಲಿದ್ದು, ಶಾಸಕರಾದ CN ಬಾಲಕೃಷ್ಣರವರು ಕಾರ್ಯಕ್ರಮವನ್ನು ಉದ್ಘಾಟಿಸುವರು. ವಿಧಾನ ಪರಿಷತ್ ಸದಸ್ಯರಾದ ಡಾ ಸೂರಜ್ ರೇವಣ್ಣ ಸೇರಿದಂತೆ ರಾಜಕೀಯ ಮುಖಂಡರುಗಳು ಹಾಗೂ ಚಲನಚಿತ್ರ ನಟರಾದ ಶ್ರೀನಗರ ಕಿಟ್ಟಿ, ಆದಿತ್ಯ, ನಿರ್ಮಾಪಕ ಸಿಲ್ಕ್ ಮಂಜು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ತಾಲೂಕಿನ ಹಳ್ಳಿಕಾರ್ ಪೋಷಕ ಸಂದೀಪ್ ಹಿರಿಸಾವಿ ಅವರಿಗೆ ಹಳ್ಳಿಕಾರ್ ಪೋಷಕ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು. ಸ್ಪರ್ಧೆಗೆ ಚಿಕ್ಕಮಗಳೂರು, ದಾವಣಗೆರೆ, ತುಮಕೂರು, ಬಳ್ಳಾರಿ, ಬೆಳಗಾವಿ, ಕೊಪ್ಪಳ, ರಾಯಚೂರು, ರಾಮನಗರ, ಮಂಡ್ಯ ಹಾಗೂ ಚಿತ್ರದುರ್ಗ ಸೇರಿದಂತೆ ಹೊರ ರಾಜ್ಯಗಳ ಗೂಳಿಗಳು ಸೇರಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ 200ಕ್ಕೂ ಹೆಚ್ಚು ಜೋಡಿ ಭಾಗವಹಿಸುವಂತಹ ನಿರೀಕ್ಷೆ ಇದೆ. ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕ ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ ಹಾಗೂ ಅಗ್ನಿಶಾಮಕ ಠಾಣೆಯಿಂದ ಅಗ್ನಿಶಾಮಕ ವಾಹನ ಹಾಗೂ ಬಂದೋಬಸ್ತ್ಗಾಗಿ CRPF ಪಡೆ ನಿಯೋಜನೆಗೆ ಮನವಿ ಮಾಡಲಾಗಿದ್ದು, ಸುತ್ತಮುತ್ತಲ 12 ಗ್ರಾಮಗಳ ಗ್ರಾಮಸ್ಥರು ಹಾಗೂ ಶ್ರೀ ಗನ್ನಿ ಬಸವೇಶ್ವರ ಯುವಕರ ಸಂಘದ 50 ಯುವಕರ ಪಡೆ ಉಸ್ತುವಾರಿ ನೋಡಿಕೊಳ್ಳಲಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಎತ್ತಿನಗಾಡಿ ಓಟದ ಸ್ಪರ್ಧೆಯ ಸಂಘಟಕರಾದ ಗನ್ನಿ ಸತೀಶ್, ಸಾಸಿಲಪುರ ನವೀನ್ ಭಾಗವಹಿಸಿದ್ದರು. ಒಂದಿನ ಶನಿವಾರ ಬಂದ್ಬಿಟ್ಟು ಹಾಲು ಮತ್ತು 2 ಹಲ್ಲಿನ ಕರುಗಳ ಚಕ್ಕಡಿ ಗಾಡಿ ಸ್ಪರ್ಧೆ ಇರ್ತದೆ. ಈ ವಿಭಾಗದಲ್ಲಿ ಪ್ರಥಮ ಬಹುಮಾನವಾಗಿ HF 100 ಒಂದು ಬೈಕನ್ನು ಕೊಡಲಾಗ್ತದೆ. ದ್ವಿತೀಯ ಬಹುಮಾನವಾಗಿ 30,000 ಕೊಡಲಾಗ್ತದೆ. ತೃತೀಯ ಬಹುಮಾನವಾಗಿ 20,000 ಇದೆ. ಚತುರ್ಥ ಬಹುಮಾನವಾಗಿ 10,000 ಇದೆ. ಅದೇ ರೀತಿ 2ನೇ ದಿನ ಭಾನುವಾರ ನಡೆಯುವಂಥ ಸ್ಪರ್ಧೆ ಗೂಳಿ ಮತ್ತು ಆ ಗೂಳಿಯ ಜೊತೆ ಒಂದು ಕಸಿ ಹಾಕಬೇಕು ಅಂಥ ಒಂದು ಎತ್ತಿನ ಗಾಡಿ ಸ್ಪರ್ಧೆ ಇದೆ. ಆ ಸ್ಪರ್ಧೆಗೆ ಪ್ರಥಮ ಬಹುಮಾನವಾಗಿ ಪ್ಯಾಷನ್ ಪ್ರೋ ಬೈಕನ್ನು ನೀಡಿ ಗೌರವಿಸಲಾಗ್ತದೆ. ಹಾಗೂ ದ್ವಿತೀಯ ಬಹುಮಾನವಾಗಿ 40,000, ತೃತೀಯ ಬಹುಮಾನವಾಗಿ 30,000, ಚತುರ್ಥ ಬಹುಮಾನವಾಗಿ 20,000 ಹಾಗೂ ಆಕರ್ಷಕ ಟ್ರೋಫಿಯನ್ನು ನೀಡಿ ಗೌರವಿಸಲಾಗ್ತದೆ. ಬಂದಂಥ ಎಲ್ಲ ತಂಡದವರಿಗೂ ವಿಶೇಷವಾದ ಗೌರವ ಸಮರ್ಪಣೆಯನ್ನು ಮಾಡಲಾಗ್ತದೆ. ಈ ಒಂದು ಕ್ರೀಡಾಕೂಟದ ಪ್ರವೇಶ ಶುಲ್ಕ 3,000 ರೂಪಾಯಿ ಆಗಿರ್ತದೆ. ಇಲ್ಲಿ ಕೆಲವೊಂದು ನಿಬಂಧನೆಗಳಿಗೂ ಒಳಪಟ್ಟು ನಾವು ಈ ಕ್ರೀಡಾಕೂಟವನ್ನು ಮಾಡ್ತಿದ್ದೀವಿ. ಅಲ್ಲಿಗೆ ಏನು ಆಗಮಿಸ್ತವೆ ಆ ಜಾನುವಾರುಗಳಿಗೆ ತೊಂದರೆ ಆಗಲಿ, ಸಾರ್ವಜನಿಕರಿಗೇನಾದರೂ ಒಂದು ವೇಳೆ ತೊಂದರೆ ಆದ ಪಕ್ಷದಲ್ಲಿ ಅವರೇ ಹೊಣೆಯಾಗಿರ್ತಾರೆ. ಯಾಕಂದರೆ ನಾವು ಅವ್ರು ಕೂತು ನಿಂತು ನೋಡಲಿಕ್ಕೆ ಸುರಕ್ಷಿತವಾದ ಜಾಗ ಮಾಡಿರ್ತೀವಿ. ಕೆಲವೊಮ್ಮೆ ಅವರು ಉತ್ಸಾಹದಿಂದ ಎತ್ತುಗಾಡಿ ಓಡೋ ಮಧ್ಯ ಪ್ರವೇಶ ಮಾಡಿದರೆ ಅದಕ್ಕೆ ಅವರೇ ನೇರ ಹೊಣೆ ಅವ್ರದ್ದೇ ಆಗಿರ್ತದೆ. ಅಲ್ಲಿ ಕೆಲವೊಮ್ಮೆ ಎತ್ತಿನ ಗಾಡಿಗಳು ಓಡುವಂಥ ಸಂದರ್ಭದಲ್ಲಿ ಎತ್ತು ಎಡವು ಬೀಳೋದಾಗ್ಬೋದು, ಇಲ್ಲ ಗಾಡಿ ಓಡಿಸೋರಂಥವ್ನು ಬಿದ್ದಂಥ ಸಂದರ್ಭದಲ್ಲಿ ಅದರ ನೇರ ಹೊಣೆ ಆ ಗಾಡಿ ಮಾಲೀಕರದೇ ಆಗಿರ್ತದೆ ಹಾಗೂ ಓಡಿಸೋವಂಥ ಜಾಕಿಯವ್ರದ್ದೇ ಆಗಿರ್ತದೆ. ಈ ಎಲ್ಲ ಒಂದು ನಿಯಮಗಳನ್ನ ಅಡಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತೀವಿ. ಗನ್ನಿ ಬಸವೇಶ್ವರ ಯುವಕರ ಸಂಘದಿಂದ ದೊಡ್ಡಗನ್ನಿ ಗ್ರಾಮದಿಂದ ಮತ್ತು ಸುತ್ತಮುತ್ತಲ ಗ್ರಾಮದಿಂದ ಯುವಕರುಗಳು ಒಂದು ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಡೋ ಸ್ಪರ್ಧೆನ ಮಾಡಿದ್ದಾರೆ. ಅವ್ರ ಜೊತೆ ನಾವೆಲ್ಲ ಸ್ಟಾರ್ಟ್ ಆಗಿ ಮುಗಿಯೋವರೆಗೂ ಅವ್ರ ಜೊತೆ ಇರ್ತೀವಿ. ಸಂಘಟನೆ ಏನಂತ ವಹಿಸಿದ್ರೆ ಆ ಜವಾಬ್ದಾರಿಗೆ ನಾವು ಧಕ್ಕೆ ಬರ್ದಂಗೆ ವಿವಿಧ ಸಂತತಿಗಳಿಂದ ಹಳ್ಳಿಕಾರ ಸಂತತಿಯಿಂದ ಉಳಿಸುವಲ್ಲಿ ಒಂದು ರೈತರ ಮನರಂಜನೆಗೋಸ್ಕರ ರೈತರಿಗೋಸ್ಕರ ರೈತರಿಗಾಗಿ ಅಂತಲೇ ಕಾರ್ಯಕ್ರಮ ಮಾಡ್ತಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಬರೋಂಥ ಸ್ಪರ್ಧಿಗಳು ಮತ್ತು ಪ್ರೇಕ್ಷಕರು ಯಾವುದೇ ಗೊಂದಲ ಮಾಡ್ಕೊಳ್ದೇ, ಯಾವುದೂ ಗಲಾಟೆ ಮಾಡ್ಕೊಳ್ದೇ ಖುಷಿಯಿಂದ ಕಾರ್ಯಕ್ರಮನ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ನಾವು ಸಖತ್ತು ಪ್ರಯತ್ನಪಟ್ಟು ನಮ್ಮ ಕಾಂತಣ್ಣ ಉದ್ದೇಶದಲ್ಲಿ ಭಾರಿ ಪ್ರಯತ್ನಪಟ್ಟು ಟ್ರ್ಯಾಕ್ ಮಾಡೋದ್ರಿಂದ ಹಿಡಿದು ಸಂಘಟನೆ ಮಾಡೋದ್ರಿಂದ ಹಿಡಿದು ಈ ಕಾರ್ಯಕ್ರಮಕ್ಕೆ ತುಂಬ ತಲೆ ಕೆಡಿಸ್ಕೊಂಡು ಮಾಡಿದ್ದೀವಿ. ಹಂಗಾಗಿ ಬರ್ತಕ್ಕಂಥ ಸ್ಪರ್ಧಿಗಳು ಪ್ರೇಕ್ಷಕರು ಯಾವುದೇ ಗಲಾಟೆ ಮಾಡ್ಕೊಳ್ದೇ ನಮ್ಮನ್ನು ನೀವು ಒಬ್ಬರಾಗಿ ಕಾರ್ಯಕ್ರಮನ ಮುಂದುವರಿಸ್ಕೊಡ್ಬೇಕು.
ಒಂದು ನೀಟಾಗಿ ಬರೋಕ್ಕೆ ನಿಮ್ಮದು ನೀವು ಸಾಥ್ ಕೊಡಬೇಕು. ಇದು ನಮ್ಮ ಪ್ರೋಗ್ರಾಮ್ ಮಾತ್ರ ಅಲ್ಲ, ನಿಮ್ಗಳ ಪ್ರೋಗ್ರಾಮಲ್ಲೇ. ಹಂಗಾಗಿ ನೀವು ಎಲ್ಲಾದ್ರಲ್ಲೂ ನಮಗೆ ಒಗ್ಗಟ್ಟಲ್ಲಿ ಬರಬೇಕು ಅನ್ನೋದನ್ನ ಕೇಳ್ಕೊಳ್ತೀವಿ ಸರ್. ಎಲ್ಲರ ಹತ್ರ ಯಾವುದು ಗಲಾಟೆಗಳಲ್ಲಿ ಆಸ್ಪದ ಕೊಡಬೇಡಿ ಅಂತ ಕೇಳ್ಕೊಳ್ತೀವಿ. ಕಮಿಟಿಯವ್ರ ತೀರ್ಮಾನ ಏನಿರುತ್ತೆ ಅದಕ್ಕೆ ಒಗ್ಗಡಿ ಅಂತ ಕೇಳ್ಕೊಳ್ತೀವಿ. ಶಿಕ್ಷಣ ತಜ್ಞರಾದ MS ರಾಮಯ್ಯನವರ ಶಿಕ್ಷಣ ಪ್ರತಿಷ್ಠಾನದಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಾಸನದ ಪ್ರತಿಷ್ಠಿತ ಎಂಜಿನಿಯರಿಂಗ್ ಕಾಲೇಜುಗಳಲ್ಲೊಂದಾಗಿರುವ ನವ್ಕೇಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾಲೇಜಿನ ಸಭಾಂಗಣದಲ್ಲಿ ಇತ್ತೀಚೆಗೆ ಆಚರಿಸಲಾದ ಮಹಿಳಾ ದಿನಾಚರಣೆಯಲ್ಲಿ ಮಹಿಳಾ ಸಾಧಕಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ MS ಮೊಹಮ್ಮದ್ ಸುಜೀತಾ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಅವರು ಕಾಲೇಜಿನ ವತಿಯಿಂದ ಗೌರವ ಸಮರ್ಪಣೆ ಸ್ವೀಕರಿಸಿ ಮಾತನಾಡಿ, ಹೆಣ್ಣು ಸಾಮಾಜಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕ ಕ್ಷೇತ್ರ ಸೇರಿದಂತೆ ಪ್ರತಿ ಕ್ಷೇತ್ರಗಳಲ್ಲಿಯೂ ತನ್ನ ಸಾಧನೆಗಳ ಮೂಲಕ ಯಾರಿಗೂ ಕಮ್ಮಿ ಇಲ್ಲ ಎಂಬುದಾಗಿ ಸಾಬೀತು ಮಾಡಿದ್ದಾಳೆ. ಈ ಮೂಲಕ ಲಿಂಗ ಸಮಾನತೆಗೆ ಕಾರಣರಾಗಿದ್ದಾಳೆ. ಇನ್ನು ನಾಗರಿಕ ಸಮಾಜ ಆಕೆಯನ್ನು ಸಬಲೀಕರಣಗೊಳಿಸುವ ನಿಟ್ಟಿನಲ್ಲಿ ಆಕೆಯ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಸುರಕ್ಷಿತ, ಆರ್ಥಿಕ ಮತ್ತು ಮೌಲ್ಯಯುತ ಜಗತ್ತನ್ನು ಸೃಷ್ಟಿಸುವುದಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ M. ವೇಣುಗೋಪಾಲ್ ರಾವ್ ಮಾತನಾಡಿ, ಪುರುಷನ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಹೆಣ್ಣು ತಂಗಿ, ತಾಯಿ, ಹೆಂಡತಿಯಾಗಿ ಬದುಕು ಸಾಗಿಸಲು ಆಸರೆಯಾಗುತ್ತಾಳೆ. ಆಕೆಯನ್ನು ಪ್ರತಿಯೊಬ್ಬರೂ ಗೌರವ ಭಾವನೆಯಿಂದ ನಡೆಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು. ಸಮಾರಂಭದಲ್ಲಿ ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ MR ವಿನುತಾ, ಕಾಲೇಜು ಸಿಬ್ಬಂದಿ ಸೇರಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಮಳೆಯಿಂದ ಹಾನಿಗೊಳಗಾಗಿರುವ ತಾಲೂಕಿನ ರಸ್ತೆ, ಚರಂಡಿ, ಸೇತುವೆಗಳ ದುರಸ್ತಿಗಾಗಿ ಒನ್ ಟೈಮ್ ಡೆವಲಪ್ಮೆಂಟ್ ಯೋಜನೆಯಡಿ 15 ಕೋಟಿ ರುಗಳ ಅನುದಾನಕ್ಕೆ ಅನುಮೋದನೆ. 10 ಕೋಟಿ ರು ವೆಚ್ಚದಲ್ಲಿ ಪಟ್ಟಣದಲ್ಲಿನ BM ರಸ್ತೆ ಅಭಿವೃದ್ಧಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ CN ಬಾಲಕೃಷ್ಣರವರು. ಹೆಣ್ಣು ಇಂದು ಪ್ರತಿ ಕ್ಷೇತ್ರದಲ್ಲಿಯೂ ಗಂಡಿಗೆ ಸರಿಸಮನಾಗಿ ಸಾಧನೆ ಮಾಡುವ ಮೂಲಕ ದೇಶದ ಅಭಿವೃದ್ಧಿಗೆ ಕಾರಣಳಾಗಿದ್ದಾಳೆ ಎಂದ ಹಿರಿಯ ಚಲನಚಿತ್ರ ನಟಿ ಸುಧಾ ರಾಣಿ. ಪಟ್ಟಣದಲ್ಲಿ ಲೇಡೀಸ್ ರಿಕ್ರಿಯೇಷನ್ ಕ್ಲಬ್ನಿಂದ ನಡೆದ ಮಹಿಳಾ ದಿನಾಚರಣೆಯಲ್ಲಿ ಭಾಗವಹಿಸಿ ಹೇಳಿಕೆ, ಪೌರಾಣಿಕ ನಾಟಕ ಪ್ರದರ್ಶಿಸಿದ ಕ್ಲಬ್ನ ಸದಸ್ಯರಿಗೆ ಗೌರವ ಸಮರ್ಪಣೆ. ದೇಶಿ ಹಳ್ಳಿಕಾರ್ ಎತ್ತುಗಳನ್ನು ಸಾಕಲು ಸುತ್ತಮುತ್ತಲಿನ ರೈತರಿಗೆ ಪ್ರೇರಣೆ ಸಿಗಲು ಹಾಗೂ ಹಳ್ಳಿಕಾರ್ ತಳಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಮಾರ್ಚ್ 14 ಮತ್ತು 15ರಂದು ಶ್ರೀನಿವಾಸಪುರ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆ. 100ಕ್ಕೂ ಹೆಚ್ಚು ಜೋಡೆತ್ತುಗಳು ಓಟದಲ್ಲಿ ಭಾಗಿ, ಸಂಘಟಕ ಕಾಂತರಾಜ್ ಹೇಳಿಕೆ. ಜಿಲ್ಲೆಯ ಪ್ರತಿಷ್ಠಿತ ನವ್ಕೇಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಮಹಿಳಾ ಸಾಧಕಿ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಭಾಗಿ, ಹೆಣ್ಣಿನ ಸಾಧನೆ ಕುರಿತು ಬಣ್ಣನೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.